ರಾಘವ್ ಚಡ್ಡಾ ಔಟ್. ರಾಘವ್ ಚಡ್ಡಾ ಅವರ ಬಾಯಿ ಮುಚ್ಚಿಸಿದ ಮುಂದಿನ ನಡೆ ಏನು? ಕಾಂಗ್ರೆಸ್ ಅಥವಾ ಬಿಜೆಪಿ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಭಾರತೀಯ ಸ್ವಾತಂತ್ರ್ಯ ಹೋರಾಟ ಮತ್ತು ಕರ್ನಾಟಕತ್ವಗಳ ನೈಜತೆಯನ್ನು ಒಂದೇ ಪುಸ್ತಕದಲ್ಲಿ ಓದಿ, ಸ್ನೇಹಿತರಿಗೂ ಓದಿಸಿ. ಈ ವಿಶೇಷ ಸಂಚಿಕೆಯನ್ನು ಪಡೆಯೋಕೆ ಈ ನಂಬರ್ಗೆ ಕರೆ ಮಾಡಿ 9035053818. ಇದೀಗ ಟಾಪಿಕ್ಗೆ ಬರೋಣ. ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿ ಪಕ್ಷ ಸಂಸದ ರಾಘವ್ ಚಡ್ಡಾ ಅವರಿಗೆ ದೊಡ್ಡ ಶಾಕ್ ಅನ್ನು ಕೊಟ್ಟಿದೆ. ಆಮ್ ಆದ್ಮಿ ಪಕ್ಷ ತನ್ನ ರಾಜ್ಯಸಭಾ ಸಂಸದ ರಾಘವ್ ಚಡ್ಡಾ ಅವರನ್ನ ಪಕ್ಷದ ಉಪನಾಯಕ ಹುದ್ದೆಯಿಂದ ತೆಗೆದುಹಾಕಿದೆ. ಅವರ ಸ್ಥಾನವನ್ನು ಪಂಜಾಬ್ ಸಂಸದ ಅಶೋಕ್ ಮಿತ್ತಲ್ ಅವರು ವಹಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ರಾಜ್ಯಸಭಾ ಕಾರ್ಯದರ್ಶಿಗೆ ಪತ್ರ ಬರೆದು ಇವರಿಗೆ ಅಂದ್ರೆ ರಾಘವ್ ಚಡ್ಡಾ ಅವರಿಗೆ ಪಕ್ಷದ ಕೋಟಾದಲ್ಲಿ ಮಾತನಾಡುವ ಸಮಯವನ್ನು ಕೊಡಬೇಡಿ ಅಂತ ಮನವಿ ಮಾಡಿದೆ. ಚಡ್ಡಾ ಅವರಿಗೆ ನೀಡಲಾಗಿದ್ದ ಪ್ರಮುಖ ಜವಾಬ್ದಾರಿಯನ್ನ ಆಮ್ ಆದ್ಮಿ ಪಕ್ಷ ಹಿಂದಕ್ಕೆ ತೆಗೆದುಕೊಂಡಿರೋದು ಚರ್ಚೆಗೆ ಗ್ರಾಸಾಗಿದೆ. ಕೇವಲ 33ನೇ ವಯಸ್ಸಿಗೆ ರಾಜ್ಯಸಭೆಗೆ ಪ್ರವೇಶಿಸಿ ಸಂಸತ್ತಲ್ಲಿ ಜನರ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದಂತ ರಾಘವ್ ಚಡ್ಡಾ ಈಗ ರಾಜ್ಯಸಭೆಯಲ್ಲಿ ಮಾತನಾಡುವ ಹಾಗೆ ಇಲ್ಲದಂತಾಗಿದೆ. ದೇಶದ ಬಡವರು ಹಾಗೂ ಮಧ್ಯಮ ವರ್ಗದವರ ಸಮಸ್ಯೆಗಳನ್ನ ಲೋಕಸಭೆಯಲ್ಲಿ ಚರ್ಚೆ ಮಾಡಿ ಆ ಸಮಸ್ಯೆಗಳಿಗೆ ತಾರ್ಕಿಕ ಅಂತ್ಯವನ್ನು ಸಹ ಕಾಣಿಸ್ತಾ ಇದ್ದಂಥ ಸಂಸದ ರಾಘವ್ ಚಡ್ಡಾ ಅವರ ಅಧಿಕಾರವನ್ನ ಈಗ ಕಸಿದುಕೊಳ್ಳಲಾಗ್ತಾ ಇದೆ. ಇದು ಅವರ ಅಭಿಮಾನಿಗಳಲ್ಲಿ ಹಾಗೂ ದೇಶದಾದ್ಯಂತ ಇವರ ರಾಜಕೀಯ ಕಾರ್ಯವೈಖರಿಯನ್ನ ಮೆಚ್ಚಿಕೊಂಡವರಿಗೆ ಭಾರಿ ನಿರಾಸೆಯನ್ನ ಉಂಟು ಮಾಡಿದೆ. ಇನ್ನು ಪಕ್ಷದ ಸಂಸದ ರಾಘವ್ ಚಡ್ಡಾ ಅವರನ್ನ ಆಪ್ ಟೀಕಿಸಿದ್ದು ಅವರು ಸಂಸತ್ತಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರಮುಖ ವಿಷಯಗಳನ್ನ ಎತ್ತೋದ್ರಿಂದ ದೂರ ಸರಿತಿದ್ದಾರೆ ಮತ್ತು ಅದರ ಬದಲಾಗಿ ಮೃದು PR ನಲ್ಲಿ ತೊಡಗಿಕೊಂಡಿದ್ದಾರೆ ಅಂತ ಆರೋಪಿಸಿದೆ. ನಾವೆಲ್ಲರೂ ಅರವಿಂದ್ ಕೇಜ್ರಿವಾಲ್ ಅವರ ಸೈನಿಕರು. ಹೆಚ್ಚು ಗಂಭೀರವಾದ ಪ್ರಮುಖ ಸಮಸ್ಯೆಗಳ ಬಗ್ಗೆ ಕೇಂದ್ರ ಸರ್ಕಾರದ ಗಮನ ಸೆಳೆಯುವ ಬದಲು ಅವರು ಅಂದ್ರೆ ಚಡ್ಡಾ ಅವರು ವಿಮಾನ ನಿಲ್ದಾಣದ ಕ್ಯಾಂಟೀನ್ಗಳಲ್ಲಿನ ಸಮೋಸಾ ಬಗ್ಗೆ ಮಾತನಾಡುವ ಮೂಲಕ ಕ್ಷುಲ್ಲಕ ಅಥವಾ ಪ್ರಚಾರ ಆಧಾರಿತ ಸಮಸ್ಯೆಗಳ ಮೇಲೆ ಮಾತ್ರ ಗಮನವನ್ನ ಕೇಂದ್ರೀಕರಿಸಿದ್ದಾರೆ ಅಂತ ಭಾರದ್ವಾಜ್ ಅವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ ವಿಡಿಯೋದಲ್ಲಿ ಟೀಕಿಸಿದ್ದಾರೆ. ಇನ್ನು ಈ ಸುದ್ದಿ ಬಂದ ಕೆಲವೇ ಗಂಟೆಗಳಲ್ಲಿ ರಾಘವ್ ಚಡ್ಡಾ ತಮ್ಮ ಸಂಸತ್ತಿನ ಭಾಷಣಗಳ ಹೈಲೈಟ್ ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ. ಅದರ ಮೇಲೆ ಕೆಟ್ಟ ದೃಷ್ಟಿ ತಾಗದಿರಲಿ ಅನ್ನೋ ಇಮೋಜಿಯನ್ನು ಸಹ ಹಾಕಿದ್ದಾರೆ. ಸಂಸದ ರಾಘವ್ ಚಡ್ಡಾ ಅವರು ತಮ್ಮ ಮೊದಲ ಪ್ರತಿಕ್ರಿಯೆಯಾಗಿ ಆಮ್ ಆದ್ಮಿಯನ್ನ ಉದ್ದೇಶಿಸಿ ವಿಡಿಯೋ ಸಂದೇಶವನ್ನು ಹಂಚಿಕೊಂಡಿದ್ದಾರೆ. ನನ್ನನ್ನ ಮೌನಗೊಳಿಸಲಾಗಿದೆ, ಆದರೆ ನಾನು ಸೋತಿಲ್ಲ. ಇದು ಆಮ್ ಆದ್ಮಿಗೆ ನನ್ನ ಸಂದೇಶ ಅಂತ ಚಡ್ಡಾ ಎಕ್ಸ್ ಪೋಸ್ಟ್ ನಲ್ಲಿ ಹೇಳಿದ್ದಾರೆ. ಸಾರ್ವಜನಿಕ ಸಮಸ್ಯೆಗಳನ್ನ ಎತ್ತೋದು ಅಪರಾಧನ? ನಾನು ಮಾಡಿದ ತಪ್ಪ? ನಾನೇನಾದ್ರೂ ತಪ್ಪು ಮಾಡಿದ್ದೀನಾ? ನಾನು ಮಾತನಾಡುವಾಗಲೆಲ್ಲ ಸಾಮಾನ್ಯ ಜನರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಮಾತ್ರ ಮಾತಾಡಿದ್ದೇನೆ. ಸಾರ್ವಜನಿಕ ಹಿತಾಸಕ್ತಿಯ ಸಮಸ್ಯೆಗಳನ್ನ ಮಾತಾಡೋದನ್ನ ಮತ್ತು ಅದನ್ನ ಎತ್ತೋದನ್ನ ಯಾರಾದ್ರೂ ಏಕೆ ತಡೀತಾರೆ ಅಂತ ಇವರು ವಿಡಿಯೋದಲ್ಲಿ ಹೇಳಿದ್ದಾರೆ. ನೀವು ಯಾವಾಗಲೂ ಇರುವಂತೆ ನನ್ನೊಂದಿಗೆ ನಿಲ್ಲುವಂತೆ ನಾನು ಮನವಿ ಮಾಡ್ತೇನೆ. ನನ್ನ ಮೌನವನ್ನ ಶರಣಾಗತಿ ಅಂತ ತಪ್ಪಾಗಿ ಭಾವಿಸಬೇಡಿ. ನಾನೀಗ ಶಾಂತ ನದಿಯಾಗಿದ್ದೇನೆ, ಆದರೆ ಪ್ರವಾಹದ ವಿರುದ್ಧ ಹೇಗೆ ಈಜಬೇಕು ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳಿದ್ದಾರೆ. ಪ್ರಸ್ತುತ ಆಪ್ ರಾಜ್ಯಸಭೆಯಲ್ಲಿ 10 ಸದಸ್ಯರನ್ನ ಹೊಂದಿದೆ. ಇದರಲ್ಲಿ ಪಂಜಾಬ್ನಿಂದ 7 ಮತ್ತು ದೆಹಲಿಯಿಂದ 3 ಇದ್ದಾರೆ. ಬಿಜೆಪಿ, ಕಾಂಗ್ರೆಸ್ ಮತ್ತು ತೃಣಮೂಲ ಕಾಂಗ್ರೆಸ್ ನಂತರ ಪಕ್ಷ ಸದನದಲ್ಲಿ 4ನೇ ಅತಿ ದೊಡ್ಡ ಸದಸ್ಯರನ್ನ ಹೊಂದಿದೆ. ಚಾರ್ಟರ್ಡ್ ಅಕೌಂಟೆಂಟ್ ಆಗಿರುವಂತಹ ರಾಘವ್ ಚಡ್ಡಾ 2012ರಲ್ಲಿ ಆಪ್ ಸ್ಥಾಪನೆಯಾದಾಗಿನಿಂದ ಪಕ್ಷದಲ್ಲಿ ಇದ್ದಾರೆ. ಇವರು ಅರವಿಂದ್ ಕೇಜ್ರಿವಾಲ್ ಅವರ ಆಪ್ತ ವಲಯದಲ್ಲೂ ಸಹ ಗುರುತಿಸಿಕೊಂಡಿದ್ದಂಥವರು. ಅಷ್ಟೇ ಅಲ್ಲ, ಇವರು ಪಕ್ಷದ ರಾಷ್ಟ್ರೀಯ ಖಜಾಂಚಿಯಾಗಿಯೂ ಸೇವೆಯನ್ನ ಸಲ್ಲಿಸಿದ್ರು. ರಾಘವ್ ಚಡ್ಡಾ ಮೇಲ್ಮನೆಯ ಅತ್ಯಂತ ಕಿರಿಯ ಸದಸ್ಯರಲ್ಲಿ ಒಬ್ಬರು. ಇವರು ದೆಹಲಿ ಜಲಮಂಡಳಿಯ ಉಪಾಧ್ಯಕ್ಷರಾಗಿ ಮತ್ತು ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಮಾನ್ ಅವರ ಸಲಹೆಗಾರರಾಗಿಯೂ ಸೇವೆಯನ್ನ ಸಲ್ಲಿಸಿದ್ರು. ಹಾಗಾದ್ರೆ ರಾಘವ್ ಚಡ್ಡಾ ಯಾರು? ಸಾಮಾನ್ಯ ಜನರ ಸಮಸ್ಯೆಗಳನ್ನ ಸಂಸತ್ತಲ್ಲಿ ಧ್ವನಿ ಎತ್ತುತ್ತಾ ಇದ್ದಂಥ ಯುವ ನಾಯಕ. ಆನ್ಲೈನ್ ಡೆಲಿವರಿ ಬಾಯ್ಗಳಿಗೆ ಸೌಲಭ್ಯಗಳು ಬೇಕು, ಪಿತೃತ್ವ ರಜೆ ಬೇಕು, ಆಹಾರ ಕಲಬೆರಕೆ ನಿಲ್ಲಿಸಬೇಕು, ಮೊಬೈಲ್ ಡೇಟಾ ಬೆಲೆಯನ್ನ ಕಡಿಮೆ ಮಾಡಬೇಕು, ವಿಮಾನ ವಿಳಂಬಕ್ಕೆ ಪರಿಹಾರ ಕೊಡಬೇಕು ಅಂತ ಮಾತಾಡ್ತಾ ಇದ್ರು. ವಿಮಾನ ನಿಲ್ದಾಣದಲ್ಲಿ 10 ರೂಪಾಯಿಗೆ ಚಹಾ ಕುಡಿಯೋದು ಸಾಧ್ಯ ಆಗಬೇಕು ಅಂತ ಗುಡುಗಿದ್ರು. ರಾಘವ್ ಚಡ್ಡಾ ಅವರು ಈ ಹಿಂದೆ ಭಾರತದಲ್ಲಿ ಪಿತೃತ್ವ ರಜೆಯನ್ನ ಕಾನೂನುಬದ್ಧ ಹಕ್ಕನ್ನಾಗಿ ಮಾಡಬೇಕು ಅಂತ ಪ್ರತಿಪಾದಿಸುವ ಮೂಲಕ ಸುದ್ದಿಯಲ್ಲಿದ್ರು. ಆರೈಕೆ ಮಾಡೋದು ಇಬ್ಬರೂ ಪೋಷಕರ ನಡುವೆ ಹಂಚಿಕೆ ಜವಾಬ್ದಾರಿಯಾಗಿರಬೇಕು ಅಂತ ವಾದಿಸಿದ್ರು. ಇಂಥ ಸಣ್ಣ ಸಣ್ಣ ಜನಸಾಮಾನ್ಯರ ಸಮಸ್ಯೆಗಳನ್ನ ಎತ್ತಿ ಹಿಡಿದು ಸರ್ಕಾರವನ್ನ ಪ್ರಶ್ನಿಸ್ತಾ ಇದ್ರು. ಅವರ ಭಾಷಣಗಳು ಸಾಮಾನ್ಯ ಜನರ ನಾಡಿ ಮಿಡಿತವನ್ನ ಅರ್ಥ ಮಾಡ್ಕೊಂಡಿದ್ವು. ಆದ್ರೆ ಈಗ ಆ ಬಾಯನ್ನೇ ಮುಚ್ಚಿಸುವಂತೆ ಕಾಣಿಸ್ತಾ ಇದೆ. ಹಾಗಾದ್ರೆ ಆಪ್ ಯಾಕೆ ಈ ಕ್ರಮವನ್ನು ತೆಗೆದುಕೊಂಡಿದೆ? ಅಧಿಕೃತ ಕಾರಣ ಅವರು ಹೇಳಿಲ್ಲ, ಆದರೆ ಮೂಲಗಳ ಪ್ರಕಾರ ಮೇಲ್ನೋಟಕ್ಕೆ ಕೆಲವು ಕಾರಣಗಳು ಕಾಣಿಸ್ತಾ ಇದೆ. ಮೊದಲನೇದು, ರಾಜಕೀಯ ವಿಶ್ಲೇಷಕರ ಪ್ರಕಾರ ರಾಘವ್ ಚಡ್ಡಾ ಇತ್ತೀಚಿನ ದಿನಗಳಲ್ಲಿ ಪಕ್ಷದ ವರಿಷ್ಠರಿಂದ, ಅದರಲ್ಲೂ ವಿಶೇಷವಾಗಿ ಅರವಿಂದ್ ಕೇಜ್ರಿವಾಲ್ ಅವರಿಂದ ಅಂತರವನ್ನ ಕಾಯ್ದುಕೊಳ್ತಾ ಇದ್ರು. ದೆಹಲಿ ಅಬಕಾರಿ ನೀತಿ ಹಗರಣಕ್ಕೆ ಸಂಬಂಧಿಸಿದಂತೆ ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ, ಸಂಜಯ್ ಸಿಂಗ್ ಸೇರಿದಂತೆ ಹಲವು ಪ್ರಮುಖ ನಾಯಕರು ಸಂಕಷ್ಟಕ್ಕೆ ಸಿಲುಕಾಕೊಂಡಿದ್ದಾಗ ಪಕ್ಷ ತೀವ್ರ ಬಿಕ್ಕಟ್ಟನ್ನು ಎದುರಿಸ್ತಾ ಇತ್ತು. ಆ ಸಮಯದಲ್ಲಿ ರಾಘವ್ ಚಡ್ಡಾ ವಿದೇಶದಲ್ಲಿ
ಪಕ್ಷದಲ್ಲಿದ್ರು ಮತ್ತು ಪಕ್ಷದ ಪರವಾಗಿ ಗಟ್ಟಿಯಾಗಿ ನಿಲ್ಲಿಲ್ಲ ಅನ್ನೋ ಅಸಮಾಧಾನ ಪಕ್ಷದ ಹಿರಿಯ ನಾಯಕರಲ್ಲಿದೆ ಅನ್ನೋ ಮಾತುಗಳು ಸಹ ಕೇಳಿಬರ್ತಾ ಇದೆ. ಇನ್ನು ಬ್ರಿಟನ್ನಲ್ಲಿ ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಚೇತರಿಸಿಕೊಳ್ತಾ ಇರೋದಾಗಿ ರಾಘವ್ ಚಡ್ಡಾ ಆಗ ಕಾರಣವನ್ನ ಕೊಟ್ಟಿದ್ರು. ಆದ್ರೆ ಅಬಕಾರಿ ನೀತಿ ವಿಷಯದಲ್ಲಿ ಪಕ್ಷದ ಉನ್ನತ ನಾಯಕರು ಇತ್ತೀಚೆಗೆ ಪರಿಹಾರ ಪಡೆದಿದ್ರು ಸಹ ಚಡ್ಡಾ ಅವರು ಅರವಿಂದ್ ಕೇಜ್ರಿವಾಲ್ ಅವರನ್ನ ಭೇಟಿ ಮಾಡಿಲ್ಲ ಅಥವಾ ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ವಿಷಯದ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಅನ್ನೋದು ಗಮನಾರ್ಹ. ಸೊ ಅವರ ಮೌನ ಪಕ್ಷದೊಳಗಿನ ಬಿರುಕು ಅಂತ ಪರಿಗಣಿಸಲಾಗ್ತಾ ಇದೆ. ಇನ್ನು ಎರಡನೇದು, ಪಕ್ಷದ ಕೋಟಾದಲ್ಲಿ ಅವರು ಹೆಚ್ಚು ಮಾತಾಡ್ತಾ ಇದ್ರು, ಹಾಗಾಗಿ ಇತರ ಸಂಸದರಿಗೆ ಅವಕಾಶ ಸಿಗ್ತಾ ಇರಲಿಲ್ಲ ಅನ್ನೋದು. ಇನ್ನು ಮೂರನೇದು, ಪಕ್ಷದ ನಿಲುವನ್ನ ಸರಿಯಾಗಿ ಪ್ರಸ್ತುತಪಡಿಸ್ತಾ ಇರಲಿಲ್ಲ ಅನ್ನೋದು. ಇನ್ನು ನಾಲ್ಕನೇದು, ಆಂತರಿಕ ಕಲಹದ ವೇಳೆಯೂ ಅವರು ಸಾರ್ವಜನಿಕವಾಗಿ ಪ್ರತಿಕ್ರಿಯಿಸಲಿಲ್ಲ ಅನ್ನೋದು. ಅಷ್ಟೇ ಅಲ್ಲ, ಆಮ್ ಆದ್ಮಿ ಪಕ್ಷದಿಂದ ಅವರ ಹೆಸರು ಮಾತ್ರ ಮುಂಚೂಣಿಯಲ್ಲಿರೋದು ಹಿರಿಯ ನಾಯಕರ ಕಣ್ಣು ಕೆಂಪಾಗಿಸಿದೆ ಅನ್ನೋ ಮಾತು ಸಹ ಇದೆ. ಹಾಗೆಯೇ ಮೂಲಗಳ ಪ್ರಕಾರ ರಾಘವ್ ಚಡ್ಡಾ ಅವರನ್ನ ಉಪನಾಯಕ ಸ್ಥಾನದಿಂದ ತೆಗೆದುಹಾಕಿರೋದ್ರ ಹಿಂದೆ ಪಕ್ಷದ ಸಂಸದೀಯ ಕಾರ್ಯತಂತ್ರದಲ್ಲಿ ದೊಡ್ಡ ಬದಲಾವಣೆಯ ಸೂಚನೆ ಇದೆ ಅಂತ ಹೇಳಲಾಗುತ್ತೆ. ಪಂಜಾಬ್ನಲ್ಲಿ ಆಪ್ ಸರ್ಕಾರ ಇದ್ದು ಅಲ್ಲಿ ನಾಯಕರಿಗೆ ಹಾಗೂ ಹಿರಿಯ ಮುಖಂಡರಿಗೆ ಪಕ್ಷದಲ್ಲಿ ಹೆಚ್ಚಿನ ಆದ್ಯತೆ ನೀಡೋ ಉದ್ದೇಶದಿಂದ ಪಂಜಾಬ್ ಮೂಲದ ಅಶೋಕ್ ಮಿತ್ತಲ್ ಅವರಿಗೆ ಈ ಸ್ಥಾನವನ್ನು ಕೊಡಲಾಗಿದೆ ಅನ್ನೋ ವಾದ ಸಹ ಕೇಳಿಬರ್ತಾ ಇದೆ. ಇದಿಷ್ಟು ಮೇಲ್ನೋಟಕ್ಕೆ ಕಾಣಸಿಗುವಂತ ಒಂದಿಷ್ಟು ಕೆಲ ಕಾರಣಗಳು. ಇನ್ನು ಈ ಬಗ್ಗೆ ಮಾತಾಡಿರುವಂತಹ ರಾಜ್ಯಸಭಾ ನೂತನ ಡೆಪ್ಯೂಟಿ ಲೀಡರ್ ಅಶೋಕ್ ಮಿತ್ತಲ್, ಹಾಗೆಲ್ಲ ಏನೂ ಇಲ್ಲ, ಎಲ್ಲಾನು ಸರಿಯಾಗೇ ಇದೆ, ಪಕ್ಷದಲ್ಲಿನ ಎಲ್ರಿಗೂ ಅವಕಾಶ ಸಿಗಬೇಕು ಅನ್ನೋ ಕಾರಣಕ್ಕೆ ಹೀಗೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಆದ್ರೆ ಇದು ಸರಿನಾ? ಸರಿಯಾದ್ರೆ ಎಷ್ಟು ಸರಿ? ರಾಘವ್ ಚಡ್ಡಾ ಸಂಸತ್ತಲ್ಲಿ ಜನರ ಸಮಸ್ಯೆಗಳನ್ನ ಎತ್ತುತ್ತಾ ಇದ್ರು, ಅವರ ಭಾಷಣಗಳು ವೈರಲ್ ಆಗ್ತಾ ಇದ್ವು, ಸಾಮಾನ್ಯ ಜನರು ಇವರು ನಮ್ಮ ಮಾತನ್ನೇ ಆಡ್ತಿದ್ದಾರೆ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಆ ಧ್ವನಿಯನ್ನೇ ಕತ್ತರಿಸ್ತಾ ಇರುವಂತೆ ಕಾಣಿಸ್ತಾ ಇದೆ. ಪಕ್ಷದಲ್ಲಿ ಒಂದು ಧ್ವನಿ ಬೇರೆಯಾಗಿದ್ರೆ ಅದನ್ನ ಚರ್ಚೆ ಮಾಡಿ ಪರಿಹರಿಸಬಹುದಲ್ವಾ? ಆದ್ರೆ ನೇರವಾಗಿ ಹುದ್ದೆಯಿಂದ ತೆಗೆದು ಮಾತನಾಡುವ ಅವಕಾಶವನ್ನೇ ಕತ್ತರಿಸೋದು ಸರಿನಾ? ಇದು ಆಪ್ನ ಆಂತರಿಕ ಜನಾಧಿಪತ್ಯದ ಮೇಲೇನೆ ಪ್ರಶ್ನೆಗಳನ್ನ ಎತ್ತತೆ. ರಾಘವ್ ಚಡ್ಡಾ ಈಗ ಏನ್ ಮಾಡ್ತಾರೆ ಹಾಗಾದ್ರೆ? ಈ ಪ್ರಶ್ನೆ ದೊಡ್ಡದು. ಕೆಲವರು ಬಿಜೆಪಿ ಸೇರ್ಬಹುದು ಅಂತ ಹೇಳ್ತಿದ್ದಾರೆ. ಕಾರಣ, ಕೆಲವು ತಿಂಗಳ ಹಿಂದೆಯೂ ಸಹ ಇಂಥ ಊಹಾಪೋಹಗಳು ಬಂದಿದ್ವು. ಪಂಜಾಬ್ ಚುನಾವಣೆ ಹತ್ರ ಬರ್ತಾ ಇದ್ದಂತೆ ಅವರು ಬಿಜೆಪಿಗೆ ಹೋಗೋ ಸಾಧ್ಯತೆ ಇದೆ ಅನ್ನೋ ಮಾತುಗಳಿತ್ತು. ಆದರೆ ರಾಘವ್ ಚಡ್ಡಾ ತಾವು ಬಿಜೆಪಿ ಸೇರೋದಿಲ್ಲ ಅಂತ ಹೇಳಿದ್ದಾರೆ ಅನ್ನೋ ಮಾಹಿತಿಯೂ ಇದೆ. ಇನ್ನು ಇನ್ನೊಂದು ಕಡೆ ಕಾಂಗ್ರೆಸ್ ಅಲ್ಲಿ ಯುವ ನಾಯಕರಿಗೆ ಅವಕಾಶ ಇದೆ. ರಾಹುಲ್ ಗಾಂಧಿ ಅವರಂತಹ ನಾಯಕರು ಯುವಕರನ್ನ ಉತ್ತೇಜಿಸ್ತಾರೆ. ಇನ್ನು ರಾಘವ್ ಚಡ್ಡಾ ಅವರ ಭಾಷಣದ ಶೈಲಿ, ಜನಸಂಪರ್ಕ ಕಾಂಗ್ರೆಸ್ಗೆ ಉಪಯೋಗನೂ ಆಗಬಹುದು. ಆದ್ರೆ ರಾಘವ್ ಚಡ್ಡಾ ಏನಾದ್ರು ಬಿಜೆಪಿ ಸೇರಿದ್ರೆ ಅವರು ಆಪಲ್ಲಿ ಗುರುತಿಸ್ಕೊಂಡಿದ್ದು ಹೇಗೆ? ಜನರ ನಾಯಕ ಅಂತ. ಬಿಜೆಪಿ ಸೇರಿದ್ರೆ ಆ ಇಮೇಜ್ ಅಂತೂ ಹಾಳಾಗತ್ತೆ. ಸೊ ಕಾಂಗ್ರೆಸ್ ಸೇರಿದ್ರೆ ಅಲ್ಲಿ ಅವರಿಗೆ ಸ್ಥಾನ ಅವಕಾಶ ಸಿಗಬಹುದು. ಆದ್ರೆ ಆಪ್ನಿಂದ ಹೊರಬಂದ ನಂತರ ಅವರ ರಾಜಕೀಯ ಭವಿಷ್ಯ ಏನಾಗತ್ತೆ ಅನ್ನೋದು ದೊಡ್ಡ ಪ್ರಶ್ನೆ. ಇನ್ನು ಒಂದ್ ಕಾಲದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಅತ್ಯಂತ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತ ರಾಘವ್ ಚಡ್ಡಾ ರಾಜ್ಯಸಭೆಯಲ್ಲೂ ಸಹ ಪಕ್ಷದ ನೀತಿ ನಿರ್ಧಾರಗಳನ್ನ ಸಮರ್ಥವಾಗಿ ಪ್ರತಿಪಾದಿಸಿದ್ರು. ಈ ಘಟನೆ ಆಪ್ಗೆ ದೊಡ್ಡ ಸವಾಲ್ ಕೂಡ ಆಗಬಹುದು. ಪಕ್ಷ ತನ್ನ ಆರಂಭದ ದಿನಗಳಲ್ಲಿ ಜನರ ಪಕ್ಷ ಅಂತ ಹೇಳ್ಕೊಳ್ತಾ ಇತ್ತು. ಆದ್ರೆ ಈಗ ಜನರ ಸಮಸ್ಯೆಗಳನ್ನ ಎತ್ತಾ ಇದ್ದಂತ ಒಬ್ಬ ಜನನಾಯಕನನ್ನೇ ಸೈಡ್ ಲೈನ್ ಮಾಡ್ತಾ ಇರೋದು ಸರಿನಾ? ಇದು ಪಕ್ಷದ ನಿಲುವಿನ ಮೇಲೆ ಪ್ರಶ್ನೆಗಳನ್ನ ಎತ್ತತೆ. ರಾಘವ್ ಚಡ್ಡಾ ಮುಂದೆ ಏನ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಆದ್ರೆ ಒಂದು ವಿಷಯ ಸ್ಪಷ್ಟ, ಸಂಸತ್ತಲ್ಲಿ ಜನರ ಧ್ವನಿಯನ್ನ ಎತ್ತಾ ಇದ್ದಂತ ಒಬ್ಬ ಯುವ ನಾಯಕನನ್ನ ಹೀಗೆ ಮೂಲೆ ಗುಂಪು ಮಾಡೋದು ರಾಜಕೀಯಕ್ಕೆ ಒಳ್ಳೆ ಸಂದೇಶ ಅಂತೂ ಅಲ್ವೇ ಅಲ್ಲ. ಅಷ್ಟೇ ಅಲ್ಲ, ಈಗ ಮತ್ತೊಂದು ಪ್ರಶ್ನೆ ಬರೋದು, ಪಕ್ಷಗಳು ತಮ್ಮ ನಾಯಕರಿಗೆ ಎಷ್ಟು ಸ್ವಾತಂತ್ರ್ಯವನ್ನ ಕೊಡುತ್ತೆ? ಜನರ ಸಮಸ್ಯೆಗಳನ್ನ ಎತ್ತೋರನ್ನ ಪಕ್ಷದ ಹಿತಕ್ಕೆ ಬಲಿ ಕೊಡೋದು ಸರಿನಾ? ರಾಘವ್ ಚಡ್ಡಾ ಮುಂದಿನ ನಡೆ ಏನಾಗತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣ. ಸೊ ಬಿಜೆಪಿ, ಕಾಂಗ್ರೆಸ್ ಅಥವಾ ಸ್ವತಂತ್ರವಾಗಿ ರಾಜಕೀಯಕ್ಕೆ ಇಳಿತಾರಾ, ಅಥವಾ ರಾಘವ್ ಚಡ್ಡಾ ಅವರಿಗೆ ಪಕ್ಷದಲ್ಲಿ ಬೇರೆ ಜವಾಬ್ದಾರಿ ನೀಡೋ ಸಾಧ್ಯತೆ ಏನಾದ್ರೂ ಇದೆಯಾ? ಇದೇನೇ ಇದ್ರೂ ಸಹ ರಾಘವ್ ಚಡ್ಡಾ ಅವರ ಸ್ಪೀಕಿಂಗ್ ಟೈಮ್ ಅನ್ನ ರದ್ದುಗೊಳಿಸುವಂತೆ ಬರೆದ ಪತ್ರ ಮಾತ್ರ ಆಪ್ನಲ್ಲಿ ಎಲ್ಲಾನೂ ಸರಿ ಇಲ್ಲ ಅನ್ನೋ ಸಂದೇಶವನ್ನ ಕೊಡುತ್ತೆ. ಇದಕ್ಕೆ ಉತ್ತರ ಸಮಯ ಕೊಡುತ್ತೆ. ಇನ್ನು ಈ ಘಟನೆ ಬಗ್ಗೆ ದೆಹಲಿ ಬಿಜೆಪಿ ಅಧ್ಯಕ್ಷ ವೀರೇಂದ್ರ ಸಚ್ದೇವ್ ಮಾಜಿ ಸಿಎಂ ಕೇಜ್ರಿವಾಲ್ ಅವರನ್ನು ಟೀಕಿಸಿದ್ದಾರೆ. ಕೇಜ್ರಿವಾಲ್ ಅವರು ವಿರೋಧ ಪಕ್ಷಗಳು ಅಥವಾ ಪಕ್ಷದೊಳಗಿನ ನಾಯಕರ ಜೊತೆಗೆ ರಾಜಕೀಯ ವಿರೋಧವನ್ನು ಎದುರಿಸೋಕೆ ಧೈರ್ಯವಿಲ್ಲದ ದುರ್ಬಲ ನಾಯಕ ಅಂತ ಹೀಗೆಳೆದಿದ್ದಾರೆ. ಇನ್ನು ಹೊಸ ಉಪನಾಯಕ ಡಾಕ್ಟರ್ ಅಶೋಕ್ ಕುಮಾರ್ ಮಿತ್ತಲ್ ಅವರು ಶಿಕ್ಷಣ ಕ್ಷೇತ್ರದ ಹಿನ್ನೆಲೆ ಹೊಂದಿರುವಂತಹ ಅನುಭವಿ ಸಂಸದಿ. ಇವರು 2022ರಲ್ಲಿ ಪಂಜಾಬ್ನಿಂದ ರಾಜ್ಯಸಭೆಗೆ ಆಯ್ಕೆಯಾದರು. ಹಿಂದಿನ ಸಂಸತ್ ಅಧಿವೇಶನಗಳಲ್ಲಿ ಕೃಷಿ ಮತ್ತು ಶಿಕ್ಷಣದಂತಹ ವಿಷಯಗಳ ಕುರಿತು ಅವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಅಶೋಕ್ ಮಿತ್ತಲ್ ಅವರು ಶಾಂತ ಮತ್ತು ತಾರ್ಕಿಕ ವಿಧಾನದ ಮೇಲ್ಮನೆಯಲ್ಲಿ ಪಕ್ಷದ ಕಾರ್ಯಸೂಚಿಯನ್ನು ಎಷ್ಟು ಪರಿಣಾಮಕಾರಿಯಾಗಿ ಮುನ್ನಡೆಸ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.